ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಇವತ್ತು ಹೋಗ್ತಿರೋದು ನೆಟ್ ಎಕ್ಸಾಮ್ ಬರೆಯೋಕೆ. ಹಣ ಬಂದ ಏನೋ ಅದು ಚಿಕ್ಕ ಹುಡುಗರ ತರ ಅಣಬೆಂದೆ ಎಕ್ಸಾಮ್ ಬರೆಯೋಕೆ ಹೋಗೋನು ಹಾಲ್ ಟಿಕೆಟ್ ತಗೊಂಡಿರೋ ಹೋಗ್ತಾ ಇದ್ದೀನಿ. ಯಾಕೆ ₹10 ಆಗಿದೆ. ಗಾಡಿ ನಾಲ್ ಪಾರ್ಕ್ ಮಾಡಿ ಮೆಟ್ರೋದಲ್ಲಿ ಹೋಗ್ಬೇಕೀಗ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಸೊ ಇವಾಗ ಮೆಟ್ರೋ ಪಾಸ್ ತಗೊಂಡು ನಾವು ಡೈರೆಕ್ಟ್ ಕೇರ್ಪುರ ಮತ್ತೆ ಹಿಡ್ಕೊಂಡು ಅಲ್ಲಿ ನೆಟ್ ಎಕ್ಸಾಮ್ ಬರೆಯೋಕೆ ಹೋಗ್ಬೇಕಾಗುತ್ತೆ. ಇಲ್ಲಿ ಟಿಕೆಟ್ ತಗೊಂಡ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ನಾವು ಡೈರೆಕ್ಟ್ ನಮ್ಮ ಮೆಟ್ರೋ ಅಲ್ಲೇ ಟಿಕೆಟ್ ತಗೊಂಡು ಟ್ಯಾಪ್ ಮಾಡ್ಕೊಂಡು ಹೋದ್ರೆ ಒಳ್ಳೇದಾಗುತ್ತೆ. ಟಿಕೆಟ್ ಅನ್ನು ತಗೊಂಡಾಯ್ತು, ಮೆಟ್ರೋ ಬೇರೆ ಬಂದ್ಬಿಟ್ಟಿದೆ. ಬೇಗ ಹೋಗಿ ಕ್ಯಾಶ್ ಮಾಡ್ಕೋಬೇಕು ನಾವು, ಇಲ್ಲಾಂದ್ರೆ ನಮಗೆ ಮೆಟ್ರೋ ಸಿಗಲ್ಲ. ಹೆಂಗೋ ಮೆಟ್ರೋ ಸಿಕ್ಕಿದೆ, ಮೆಟ್ರೋಗೆ ಹೋಗ್ಬೇಕು. ಹೆಂಗೋ ಖಾಲಿ ಆಗಿದೆ. ಇಲ್ಲಿದ್ದಾರಲ್ಲ, ಇವ್ರನ್ನ ಕೇಳೋಣ ಯಾವ ಕಡೆ ಹೋಗೋದು ಅಂತ. ಸಿಸ್ಟಮ್ಯಾಟಿಕ್ ಆಗಿ ನಿಂತಿದ್ದಾರೆ ನೋಡಿ. ನಮ್ ದೇಶ ನಾವು ಕಟ್ಟಿರೋ ದೇಶ ಇದು. ನಾವು ಬೆಂಗಳೂರಲ್ಲಿ ಎಲ್ಲೇ ಓಡಾಡ್ಬೇಕಂದ್ರೂ ನಮ್ದು 2 ಕಡೆ ಧೈರ್ಯ. ಒಂದು ಮೆಟ್ರೋ ಇರುತ್ತೆ, ಇಲ್ಲಾಂದ್ರೆ ಲೊಕೇಶನ್ ಮ್ಯಾಪ್. ಅವೆರಡು ನಮ್ಮನ್ನು ಕಾಪಾಡಬೇಕು ಎಲ್ಲೋದ್ರು. ಒಂದೊಂದು ಟೈಮು ಈ ಮ್ಯಾಪ್ ಅನ್ನು ಕೈ ಕೊಟ್ಬಿಡ್ತೇವೆ. ದರಿದ್ರೆ ನಾನು ಮಾಡೋದು ತಪ್ಪು ತೋರಿಸ್ಬಿಟ್ಟು ಇಲ್ದೇ ಇರೋ ಜಾಗ ಎಲ್ಲ ತೋರಿಸುತ್ತೆ ನಮಗೆ. ಬುಕ್ ಮಾಡಿದ್ದೀನಿ, ಈಗ ಬರ್ತಿದ್ದಾರೆ. ಎಲ್ಲಿದ್ದಾರೋ? ಬಂದ್ರು ಬ್ರೋ, ಇವರೇ ಬಂದ್ರು. ರ್ಯಾಪಿಡ್ ಅವರು ನೋಡ್ಕೊಂಡು ಮುಂದೆ ಹೋಗ್ಬಿಟ್ಟಿದ್ದಾರೆ. ಪಾಪ ರ್ಯಾಪಿಡ್ ಅವರು ಬಂದ್ರು, ಅವ್ರದ್ದು ಪೆಟ್ರೋಲ್ ಖಾಲಿ ಆಯ್ತು ಅಂದ್ಬಿಟ್ಟು ಇಲ್ಲಿ ನಿಲ್ಸ್ಕೊಂಡು ಹಾಕ್ಸ್ಕೊಂತಿದ್ದಾರೆ ಪೆಟ್ರೋಲ್ನ. ಏನ್ ಗುರು, ಜನ ಸಾಗರನೇ ಇದಾರೆ ಇಲ್ಲಿ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಫಸ್ಟ್ ಟೈಮ್ UGC ನೆಟ್ ಬರ್ದಿದ್ದೀನಿ. ಓಕೆ, ಪರವಾಗಿಲ್ಲ, ಅಟೆಂಪ್ಟ್ ಮಾಡೋಣ ಅಂತ ಬರ್ದಿರೋದು. ಅಟೆಂಪ್ಟ್ ಮಾಡಿದ್ದೀನಿ. ಎಲಿಜಿಬಲ್ ಆಗುತ್ತೋ ಅಂತ ಅದು ದೇವರು ಬಿಟ್ಟಿರೋದು. నువ్వు ఎలా చెప్పావు తెలుసా? ఆకిస్ పాక్ పాకిజాక్ సో ఆక్ పాక్ కరే పాక్లే చెప్పావు. ಗಾಡಿ 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 ಎಲ್ಲಿದ್ಯಮ್ಮ ಗಾಡಿ? ಎಲ್ಲಿದೆ ಗಾಡಿ? ಗಾಡಿ ಹತ್ರ ಬಂದಾಯ್ತು. ಇನ್ನು ಗಾಡಿ ಎತ್ಕೊಂಡು ಮನೆಗೆ ಜುಯಿ ಅನ್ನೋದೆ. ಹೊಟ್ಟೆ ಬೇರೆ ಹಸಿತಿದೆ, ಏನಾದ್ರು ಸ್ವಲ್ಪ ತಿನ್ನೋಣ ಅಂದ್ಬಿಟ್ಟು ಇಲ್ಲಿ ಗೋಬಿ ತಿನ್ನಕ್ ಬಂದಿದ್ದೀನಿ. ನಾವ್ ಯಾವಾಗ ತಿನ್ನೋ ಆಟ ಇದೆ. ಸೊ ಫೈನಲ್ ಆಗಿ ಅರ್ಥ ಆಯ್ತು ಅನ್ಸುತ್ತೆ. ಫೈನಲ್ ಆಗಿ ನೆಟ್ ಎಕ್ಸಾಮ್ ಮುಗಿಸ್ಕೊಂಡು ಈಗ ಮನೆಗೆ ಬರ್ತಾ ಇದ್ದೀನಿ. ಈ ನೆಟ್ ಎಕ್ಸಾಮು ಸ್ವಯಂ ಎಕ್ಸಾಮ್ ಯಾವುದೇ ಆಗಲಿ ಸೆಕೆಂಡ್ ಶಿಫ್ಟ್ ಮಾತ್ರ ಹಾಕ್ಬಾರ್ದು. ಸೆಕೆಂಡ್ ಶಿಫ್ಟ್ ಹಾಕಿದಾದ್ರೆ ನೋಡಿ ಇಷ್ಟೊತ್ತಾಗುತ್ತೆ ನಾವು ಮನೆಗೆ ಬರೋಕ್ಕೆ. ಏನು ಮಾಡೋದು? ನಮ್ ಸ್ಥಿತಿ ಹೆಂಗ್ ಆಗ್ಬಿಟ್ಟದೆ ಅಂದ್ರೆ ಗೋಯ್ದಪ್ಪ, ಯಾವ್ದೋ ಒಂದ್ ದಿಕ್ಕಿಲ್ದಲ್ಲಿರೋ ಎಣ ಹೊರಕ್ ಹೋಯ್ತೀವಿ ಅಂತ ತಿಳ್ಕೊ. ಅದಕ್ ಸಹಿತ ನಾವೇನಾರು ಓದ್ಕೊಂಡ್ಬಿಟ್ಟಿದೀವಿ ಅಂತ ಗೊತ್ತಾಗ್ಬಿಟ್ರೆ ಆಕಾಶಕ್ಕೆ ಹಂಗೆ ಪುರ್ರನಂಗೆ ಆರುಂಟೋಯ್ತದೆ ಕಡೆ. ಮನೆಗೆ ಸೇಫ್ ಆಗಿ ಬಂದಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. హాయ్, నా పెర్ఫార్మెన్స్ మీకు నచ్చినట్టయితే స్మాల్ బాస్ అని స్పేస్ ఇచ్చి పద్మశ్రీ PADMASRI అని టైప్ చేసి 555555కి SMS చేయండి. ప్లీజ్ ఓట్ ఫర్ మీ. థ్యాంక్ యూ.